ಗೊತ್ತಾಗಿದೆ ಹಾಗೆ. ಓಂ ಪ್ರಿಯಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಯಾಲೋಲ್ಲಾಸೋಪತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಅಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಮಥಾತೋರ್ಮ ಜಿಜ್ಞಾಸಾ ಓಂ. ಇಷ್ಟಾದ ಮೇಲೆ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಪ್ರಿಯಃ ಪತಿಂ ನ ಚ ಪಾಶುಪತಾತ್ ಮುಕ್ತ ಶಿವಾದೀನಾಮನುಗ್ರಹಾತ್. ಇಷ್ಟ ಆಯ್ತು. ಈಗ ಒಟ್ಟು ಏನು ಮಾಡಬೇಕೀಗ? ಬರೀ ಜ್ಞಾನದಿಂದ ಮೋಕ್ಷ ಅಲ್ಲ, ಏನಾಗಬೇಕು? ಏನು ಮೇನ್ ಸೇರ್ಬೇಕು? ಅದಕ್ಕೆ ಅನುಗ್ರಹ ಬೇಕು. ಅನುಗ್ರಹ ಇಲ್ಲ ಹೋದ್ರೆ ಏನಾಗೋದಿಲ್ಲ. ಗೊತ್ತಾಯ್ತಾ? ಅನುಗ್ರಹ ಬೇಕು ಅಂತ ಹೇಳಿದ್ರು. ಹಾಗಿದ್ರೆ ಅಂತೂ ಆ ಪಥ ಹೋಯ್ತು. ಈಗ ಬರೀ ಜ್ಞಾನದಿಂದ ಮೋಕ್ಷ ಅಂತ ಪ್ರಶ್ನೆ ಹೊರಟೋಯ್ತು. ಅದಕ್ಕೆ ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ ಅಂತ ಹೇಳಬೇಕೀಗ. ಆಯ್ತು, ಇಷ್ಟು ಒಪ್ತೀವಿ ನಾವೀಗ. ಆದರೆ ವಿಷ್ಣು ಪ್ರಸಾದ ಬೇಕಿಲ್ಲ ನಮಗೆ. ಶಿವಾದಿಗಳ ಪ್ರಸಾದ ಸಾಕಲ್ಲ ಅಂತ ಕೇಳಿ ಅದನ್ನು ಖಂಡನೆ ಮಾಡ್ತಾರೆ. ನಶ ಪಾಶುಪತಾದ್ಯುಕ್ತ ಶಿವಾದಿ ನಾಮನುಗ್ರಹಾತ್. ಪಾಶುಪತಾದಿ ಮತದಲ್ಲಿ ಹೇಳಿರ್ತಕ್ಕಂಥ ಶಿವನ ಅನುಗ್ರಹದಿಂದ ಆಗ್ಬೋದು ಅಂತ ಕೇಳಿದರೆ ಶಿವ ಹೇಳಿ ಆಗಿದೆ. ಕಾರಣ ಪಿಶಾಚಿಗೆ ಅಂತ ಹೇಳಿದರು, ನಾನು ಮುಕ್ತಿ ಕೊಡೋ ದೇವರಲ್ಲ ಅಂತ ಹೇಳಿರೋದ್ರಿಂದ ವಿಷಯ ಮುಗಿದೋಯ್ತು. ಕುತಃ ಶಿವಾದೀನಾಂ ಅನುಗ್ರಹಾನ್ ಮೋಕ್ಷೋ ನ ಇತ್ಯತಃ ನಾಣ್ಯ ಇತಿ ನಾಣ್ಯ ಪಂಥ ಇತಿ ಯುಕ್ತಂ ಪುರುಷ ಜ್ಞಾನತಃ ಶ್ರುತವು. ಸ್ಪಷ್ಟ ಹೇಳಿದ್ದಾರೆ ಯಾರಿಂದ ಮೋಕ್ಷ ಆಗೋದು. ತಮೇವಂ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯೆ. ನಮ್ಮ ಲೋಕದಲ್ಲೇ ಕಾಣ್ತಾ ಇದೆ. ಜೈಲಲ್ಲಿದ್ದಾನೆ, ಬಾಗಿಲು ಹಾಕಿದ್ದಾನೆ, ಹೊರಗೆ ಕೂತಿದ್ದಾನೋ ಅವನು, ಕೀ ಅವನ ಹತ್ರ ಇದೆ, ಅವನು ತೆಗಿಯಾಗಿಲ್ಲ. ತೆಗೆದುಬಿಟ್ಟು ದೊಡ್ಡ ಅಪರಾಧ. ಯಾವತ್ತು ತೆಗಿಬೇಕು ಅವನು? ಅವನು ಹೇಳಬೇಕು, ರಿಲೀಸ್ ಮಾಡೋಂಗಿಲ್ಲ ಅವನು. ಇಷ್ಟು ಇಂಪಾರ್ಟೆಂಟ್. ಅದೇ ರೀತಿಯೇ ಬೇರೆ ದೇವತೆಗಳೆಲ್ಲ ಕೀ ಹೋಲ್ಡರ್ಸ್ ಆದರೂ ಕೂಡ ಏನಿಲ್ಲ, ಕಂಟ್ರೋಲ್ ಇಲ್ಲ. ಕೀ ಬೇರೆ, ಕಂಟ್ರೋಲ್ ಬೇರೆ. ಕಂಟ್ರೋಲ್ ಯಾರ ಕೈಲೇ? ದೇವ್ರ ಕೈಲಿ. ಅದು ಎಸ್ ಅನ್ನೋರಿಗೆ ಯಾರು ತೆಗಿಯಾಗಿಲ್ಲ. ಆದ್ದರಿಂದ ಅಲ್ಟಿಮೇಟ್ ಆಗ್ತದೆ. ಕೀ ಇದೆ ತೆಗೆದುಬಿಡು ಅಂತ ಹೇಳಬಾರ್ದು. ತೆಗಿಲಕ್ಕೆ ಬರೋದಿಲ್ಲ ಅಂತ ತೆಗೆಯೋದಿಲ್ಲ, ಅಲ್ಲ, ತೆಗಿಬಾರ್ದು. ತೆಗೆದು ಅಪರಾಧ ಆಗ್ತದೆ. ನಾಣ್ಯ ಪಂಥ ಇತಿ ಯುಕ್ತ ಪುರುಷ ಜ್ಞಾನತಃ ಶ್ರುತ. ಪುರುಷನ ಜ್ಞಾನ ಅಂದರೆ ಪರಮಪುರುಷ ನಾರಾಯಣ. ಪುರುಷ ಪ್ರಾಣದ ಪುರುಷ, ವಿಷ್ಣು ಸಹಸ್ರನಾಮದ ಪುರುಷ. ಆತಾಗಬೇಕು. ಬೇರೊಂದು ದಾರಿ ಇಲ್ಲ. ನಮ್ಮಲ್ಲಿ ಏನಾಗಿದೆ, ನಿಮ್ಮದೊಂದು ದಾರಿ ನಮ್ಮದೊಂದು ದಾರಿ ಅಂತ ಹೇಳ್ತಾರೆ. ತಪ್ಪದು. ಮೋಕ್ಷಕ್ಕೆ ಒಂದೇ ದಾರಿ, ಎರಡು ಮೂರು ದಾರಿ ಇಲ್ಲ. ಸರ್ವೇ ನಿಮೇಷ ಜಗ್ನಿರೇ ವಿದ್ಯುತ ಪುರುಷಾದಧಿ ಏವಂ ಪುರುಷ ಶಬ್ದಶ್ಚ ಪ್ರಯುಕ್ತೋ ಅಧಿಶಯೇ ಹರೋ. ಮತ್ತೆ ಗಲಾಟೆ ತೆಗೆದ. ಪುರುಷ ಅಂತ ಹೇಳಿದ್ರಲ್ಲ, ಪುರುಷ ನಮ್ಮ ಶಿವನೇ ಅಂತ ಯಾಕೆ ಹೇಳಬಾರ್ದು? ಆ ಪುರುಷ ಶಬ್ದ ವಿಷ್ಣುನ ಹೇಳುತ್ತೆ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ಯಾತಕ್ಕೆ ಆ ಥರ ತೊಗೊಂಡ್ರು, ಆ ವಾಕ್ಯ ತೊಗೊಂಡ್ರು ಅಂದರೆ ಶಿಷ್ಯರಿಗೆ ಸಂಶಯ ಬರಬಾರ್ದು. ಇಲ್ಲೇನೋ ಪುರುಷ ಶಬ್ದ ಬಂದುಬಿಟ್ಟಿದೆ ಆಯಿತು ಅಂಥೇಳಿ ಉದ್ದೇಶಪೂರ್ವಕ ಯಾವುದನ್ನು ತಗೋತಾರೆ? ಯಾಂಬೆಗೆ ಸ್ಪದ ಇಲ್ಲೇ ವಿಷ್ಣು ಅಂತ ಹಾಕಲಿಲ್ಲ, ಪುರುಷ ಅಂತ ಹಾಕಿಲ್ಲ. ಆಮೇಲೆ ವಿಷ್ಣು ಅಂತ ಅರ್ಥ ಮಾಡಿದ್ರು. ಯಾಕೆ? ಶಿಷ್ಯರಿಗೆ ಎಂದು ಗಾಬರಿ ಆಗಬಾರ್ದು. ವಿಷಯ ತೊಗೊಂಡಾಗ ಸಾಲ್ವ್ ಮಾಡಿಬಿಡ್ಬೇಕು. ದೊಡ್ಡ ಮೇಸ್ಟ್ ಏನು ಮಾಡ್ತಾರೆ ಅಂದರೆ ಪ್ರಾಬ್ಲಮ್ ಆವರಣ ಮಾಡ್ತಾನೆ, ಆದಷ್ಟು ತಾನು ಸಿಕ್ಕಾಕೋಬಾರ್ದು ಅಂತೇಳಿ. ದುಡ್ಡು ಬಂದ ಬೆಸ್ಟ್ ಏನು ಮಾಡ್ತಾನೆ? ಉದ್ದೇಶಪೂರ್ವಕ ಡಿಫಿಕಲ್ಟ್ ಮಾಡ್ತಾನೆ. ಅದನ್ನು ಅದಕ್ಕೆ ನಾಳೆ ಪರೀಕ್ಷೆಯಲ್ಲಿ ಒದ್ದಾಡಬಾರ್ದು ಅವರು. ಇಲ್ಲಿ ಡಿಫಿಕಲ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಡಿಫಿಕಲ್ಟ್ ಮಾಡಿ ಗೈಡ್ ಮಾಡೋಕ್ಕೆ ತಾನಿದ್ದಾನೆ, ಅಲ್ಲಿ ಗೈಡ್ ಮಾಡೋಂಗಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ? ಪುರುಷ ಶಬ್ದ ಉಪಯೋಗಿಸ್ಬಿಟ್ಟು ಪುರುಷ ಶಬ್ದ ಶಿವಾದಿಗಳನ್ನ ಹೇಳ್ಬೋದಲ್ಲ ಅಂತ ಕೇಳಿ ಹೇಳೋದಿಲ್ಲ, ವಿಷ್ಣುವನ್ನೇ ಹೇಳ್ತಾ ಇದೆ. ಸರ್ವೇ ನಿಮೇಷ ಜಗ್ನಿರೇ ವಿದ್ಯುತ ಪುರುಷಾದಧಿ ಏವಂ ಪುರುಷ ಶಬ್ದಶ್ಚ ಪ್ರಯುಕ್ತೋ ಅಬ್ಧಿಶಯೇ ಹರವು. ಅಬ್ಧಿಶಯ ನಾರಾಯಣ, ಅಬ್ಧಿಶಯ ನಾರಾಯಣ. ನಾರಾಯಣ ಪುರುಷ ಅಂತ ಹೆಸರಿದೆಯೇ ಹೊರತು ಬೇರೆಯವರಿಗಿಲ್ಲ. ಆದ್ದರಿಂದ ಆ ಪುರುಷ ಈತ ಅಂತ ಹೇಳಿದ್ರು. ನತ್ಯಶೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ ಇತಿ ಚಾಧಿಪತಿಸ್ತಸ್ಯ ಪ್ರತಿಷಿದ್ಧ ಸ್ವಯಂ ಶ್ರುತೌ ವಿಶ್ವತಃ ಪರಮಾಂ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ ಇತಿ. ಎಲ್ಲ ಮಹಾನಾರಾಯಣ ಸೂಕ್ತ. ಇತಿ ಸರ್ವಾಧಿಕತ್ವೋಕ್ತ್ಯ ಸಮೋಪಿ ವಿನಿಮಾರಿತಃ. ಆಯ್ತು ಬಿಡಿ, ವಿಷ್ಣು ಭಾರಿ ದೊಡ್ಡವನು, ಪುರುಷ ವಿಷ್ಣು ಅಂತ ಇಟ್ಕೊಂಡ್ಬಿಡೋಣ. ನಮ್ಮ ಶಿವ ಏನು ಕಡಿಮೆ ಅಲ್ಲ, ವಿಷ್ಣು ಜೊತೆಗೇ ಇದ್ದಾನೆ. ಈಕ್ವಲ್ ಅಂದರೆ ಅದೂ ಅಲ್ಲ. ಯಾಕೆ ಏನು ಹೇಳಿದ್ದಾರಲ್ಲಿ? ಇವನು ಬಿಟ್ಟರೆ ಮತ್ತೊಬ್ಬನಿಲ್ಲ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಪುಣ್ಯಕ್ಕೆ ಎಲ್ಲ ಕಡೆಯೂ ಒಂದು ಮುಖ್ಯ ಅಂತ ಹೇಳಿದ ಮೇಲೆ ಇನ್ನೊಬ್ಬ ಮುಖ್ಯ ಅಂತ ಕೇಳಬಾರ್ದು ಯಾರು. ಅದಕ್ಕೆ ಮುಖ್ಯ ಶಬ್ದಕ್ಕೆ ಅರ್ಥನೇ ಹೋಗ್ಬಿಡೋದು. ಆದ್ದರಿಂದ
ಇಲ್ಲಿ ಹೇಳಬೇಕಾದ್ರೆ ನತಸ್ಯ ಈಶೇ ಕಶ್ಚನ ತಶ್ಚ ನಾಮ ಸದ್ಯಶಃ, ಅವನ ಸಮಾನ ಯಾರೂ ಇಲ್ಲ ಡಿಕ್ಲೇರ್ ಮಾಡಿ. ಇವನೇ ಅಧಿಪತಿ, ಅವನು ಅಧಿಪತಿ ಅಂದರೆ ಚೀಫ್, ಅಧಿಪತಿ, ಪತಿಗಳಿಗೆ ಪತಿ ಅಧಿಪತಿ, ಪತಿ ಅಧಿಪತಿ, ತತ್ವಾಭಿಮಾನ ದೇವತೆಗಳು ಪತಿಗಳು, ಪರಮಾತ್ಮ ಅಧಿಪತಿ. ಆದ್ದರಿಂದ ಅವನ ಮೇಲೆ ಇನ್ನೊಬ್ಬರು ಅಂದ್ರೆ ಅರ್ಥನೇ ಅಧಿಪತಿ ಅಧ್ಯಕ್ಷಕ್ಕಿಂತ ಮೇಲೆ ಅಧ್ಯಕ್ಷ ಇದ್ದಾನೆ ತಪ್ಪಾಗಿ. ಇತಿ ಸರ್ವಾಧಿಕತ್ವೋಕ್ತ್ಯ ಸಮೋಪಿ ವಿನಿವಾರಿತ. ಸಮನೂ ಇಲ್ಲ, ಉತ್ತಮನೂ ಇಲ್ಲ, ಆ ಹೆಸರು ಬೇರೆಯವರಿಗೂ ಇಲ್ಲ, ಬೇರೆಯವರಿಂದ ಆಗೋದಿಲ್ಲ. ಆದ್ದರಿಂದ ಯಾರಾಗಬೇಕೀಗ? ವಿಷ್ಣುವಿನ ಪ್ರಸಾದನೇ ಆಗಬೇಕು ಮೋಕ್ಷಕ್ಕೆ ಅಂತ ಕನ್ಫರ್ಮ್ ಮಾಡಿದರು. ಸಮಾಧಿಕಶ್ಯ ರಾಹಿತ್ಯಾತ್ ನೋಪಚಾರ ಪುಮಾನಸೌ. ನೋಡ್ರಿ, ಕೆಲಸ ಮಾತಾಡ್ತಾರೆ, ಇನ್ನೊಬ್ರು ಒಂದೇ ತೆಪ್ಪು ಕೊಡ್ತಾರೆ, ಆ ರೀತಿ ಆಗ್ಬೋದು ಅಂತ ಕೇಳಿದರೆ ಉಪಚಾರಕ್ಕಲ್ಲ. ಉಪಚಾರಕ್ಕಲ್ಲ, ಯಾವುದಕ್ಕೆ? ಶಾಶ್ವತವಾದ ಸತ್ಯವಾದ ಮಾತೆ. ಉಪಚಾರ ಅಂದ್ರೆ ಏನು? ನಿಮ್ಮದೇ ಮನೆ ಅಂತ ಹೇಳಿದ್ರೆ ಉಪಚಾರ, ನಿಮ್ಮದೇ ಮನೆ ಅಂತ ಉಪಚಾರನೇ ಹೊರತು ಏನಲ್ಲ ಅದು. ಆ ಪದನೇ ಉಪಚಾರ ಮಾಡ್ತಾರೆ. ಭಾರಿ ಉಪಚಾರ ಮಾಡಿದ್ರು ಅಂದರೆ ಬೇರೆಯರ್ಥ ಗೊತ್ತಾ? ಉಪಚಾರ ಮಾಡಿದ್ರು ಅಂದ್ರೆ ಅರ್ಥನೇ ಇದು. ನಾವು ಕೂಡ ದೇವ್ರಿಗೆ ಉಪಚಾರ ಅಂತ ಯಾತಕ್ಕೆ ಗೊತ್ತಾ? ಷೋಡಶೋಪಚಾರ ಪೂಜೆ ಅಂತ ಹೆಸರು. ಯಾಕಂತ ಹೇಳಿರೋಣ, ಮುಖ್ಯ ಪೂಜೆ ಅಲ್ಲ ಅದು. ಅದಕ್ಕೆ ಉಪಚಾರ ಪೂಜೆನೇ ಮಾಡೋದು ಅಷ್ಟೇ ಇದೆ. ಉಪಚಾರಕ್ಕೆ ಒಮ್ಮೆ ಬದುಪರ್ಕ ಇಲ್ಲೇ ಇಲ್ಲ ಅಲ್ಲಿ. ಬದುಪರ್ಕ ಯಾರು ಮಾಡೋದಿಲ್ಲ. ಬದುಪರ್ಕ ನಾರಾಯಣ ಬದುಪರ್ಕ ಸ್ವಲ್ಪ ಎಲ್ಲಿದೆ ಬದುಪರ್ಕ? ಇನ್ನೊಂದು ಸ್ವಲ್ಪ ನೀರು ಹಾಕ್ತಾರೆ ಅಷ್ಟೇ. ಎಲ್ಲ ಉಪಚಾರನೇ. ಆಸನ ಸ್ವಲ್ಪ ಏನು ಆಸನ, ದೇವ್ರಿಗೆ ಮ್ಯಾಚಿಂಗ್ ಆಸನ ಉಂಟು ಅವ್ರ ಮನೆಯಲ್ಲಿ. ದೇವ್ರಿಗೆ ಮ್ಯಾಚಿಂಗ್ ಆಸನ ಎಲ್ಲಿ ದೇವ್ರ ಹತ್ರ? ಎಷ್ಟೊತ್ತು ಮನೆ ಕರೆಯೋದಿಲ್ಲ, ಚೇರು ಕೂಡ ಇಲ್ಲಿ ಕರೆದು ಏನು ಮಾಡೋಣ ಅಂತ. ಹಾಗೆ ನಾವು ದೇವ್ರಿಗೆ ಕೊಡೋ ಆಸನ ಮಾತ್ರ ಇಲ್ಲ. ಆಮೇಲೆ ಏನು ಕೊಂಡು ನೀರು ಕೊಡ್ಲಕ್ಕೆ ಹೋದರೆ ಕ್ಷೀರಾಬ್ದಿ ಶಾಹಿ, ಹಾಲು ಕೊಡ್ಲಕ್ಕೆ ಹೋದ್ರೆ ಗೋವಿಂದ ಮಲಗಿರೋದೇ ಅದ್ರ ಮೇಲೆ. ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಮಹಾಲಕ್ಷ್ಮಿ, ಏನು ಸಂಪತ್ತು ಕೊಟ್ಟರು ಅಭಿಮಾನಿ ದೇವತೆಯೇ ಆತ ದಾಸಾನಿ ದಾಸಿ. ಏನು ಹೇಳಿದ್ರು ಕೂಡ ಏನಿದೆ ಇಲ್ಲಿ? ಈ ಅಬ್ಸಲ್ಯೂಟ್ ಅಲ್ಲಿದೆ, ನಾವು ಕೊಡೋದು ಸ್ವಲ್ಪ. ಏನಾಯ್ತದ? ಅದಕ್ಕೇನೆ ಪತ್ರಂ ಪುಷ್ಪಂ ಫಲಂ ಶ್ಲೋಕಕ್ಕೆ ಏನರ್ಥ ಅಂದರೆ, ನೀವು ಏನೇ ಕೊಟ್ಟರು ಪತ್ರನೇ ಆಗೋದು ಅದು ದೇವ್ರ ಮುಂದೆ. ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ಇಲ್ಲ ಅದಕ್ಕೆ. ಕೋಟೆ ದಿವಸರಿ ಎಷ್ಟು ಪೈಸೆ ಕೊಟ್ಟರು ಕೂಡ ಕಡಿಮೆ. ಕೋಟಿ ಇದ್ದವು ನೀವು ತೊಗೊಂಡು ಏನು ಮಾಡಿ, ಸಮುದ್ರಕ್ಕೆ ಎಷ್ಟೇ ನೀರು ಹಾಕಿದ್ರು ಕೂಡ ಏನು ಕ್ಲೈಮ್ ಮಾಡ್ಬೋದು? ನಾವು ಹಾಕಿ ನೀರು ಅಂತ ಹೇಳಬಾರ್ದು. ನಾವು ಕೊಡೋದೆಲ್ಲ ಸಮುದ್ರಕ್ಕೆ ನೀರು ಹಾಕಿದರೆ ನಮ್ಮ ನೀರಿನಿಂದ ಸಮುದ್ರ ದೊಡ್ಡದಾಯ್ತು, ಹೋದೆಷ್ಟು ಮೂರ್ಖತನೋ. ದೇವರಿಗೇನೇ ಅರ್ಪಣೆ ಮಾಡಿದ್ರು ಕೂಡ ಏನಲ್ಲ ಅದು. ಅದು ಏನು ಅದು ಬರೀ ರೆಸ್ಪೆಕ್ಟ್ ಅಷ್ಟೇ. ಪತ್ರಂ ಪುಷ್ಪ ಎರಡು ಅರ್ಥ ಬಂತು. ನಮ್ಮ ಮೊದಲೇ ಪತ್ರ ಪುಷ್ಪದಲ್ಲೇ ಡಬಲ್ ಪತ್ರ ಪುಷ್ಪ ನಮ್ಮದು ಇರೋದೇ ಪತ್ರ ಪುಷ್ಪ. ಅದು ಕೊಡೋದು ಅವಧಿಗೆ ತಿಳ್ಕೊಬಾರ್ದು. ಕರೆಕ್ಟ್ ಆಗ್ತದೆ. ದೇವ್ರನ್ನ ಭಾರಿ ಚೆನ್ನಾಗಿರೋದಿದೆ. ಪೂರ್ತಿನೇ ಹೇಳ್ತಾರೆ ಏನು ಕೊಡ್ಬೋದು ನನಗೆ. ಛತ್ರಿ ಹಿಡಿದಕ್ಕೆ ಹೋದ್ರೆ ಶ್ರೇಷ್ಠ ದೇವರೇ ಛತ್ರಿ ನನಗೆ. ಅರ್ಥ ಆಯ್ತಾ? ಏನು ಕೊಂಡಕ್ಕೆ ಹೋಗಿ ಎಲ್ಲ ಹಣ್ಣು ಕೊಡಕ್ಕೆ ಬರಗಡೆ ಎಲ್ಲ ಹಣ್ಣು ನೀನೇ ಬೆಳೆದಿರೋದು ತಿಳಿತಾ? ಏನು ಹೇಳಕ್ಕೆ ಹೋದ್ರೆ ಏನಾಗಿದೆ ಅಲ್ಲಿ? ದೀಪ ಹಿಡ್ಲಕ್ಕೆ ಹೋದರೆ ಸೂರ್ಯಚಂದ್ರನೇ ಬೆಳಕು, ಅವರಿಗೆ ಬೆಳಕು. ದೇದ್ ಮಂಗಳಾರತಿ ಮಾಡ್ತೀವಿ, ದೀಪ ಹಚ್ಚರಿತೀವಿ. ಅದಕ್ಕೆ ಬಿಡ್ಲಕ್ಕೆ ಹೋಗಬಾರ್ದು ಯಾವುದು, ಮತ್ತೆ ಭಾರಿ ಕಡಿಮೆ ಆಗುತ್ತೆ ಅಂತ ಮಾಡಬೇಕು. ಏನು ತಿಳ್ಕೊಬೇಕು? ದೇವರಿಗೆ ಅಲ್ಲ, ಕೇವಲ ಉಪಚಾರಕ್ಕೆ ಮಾಡ್ತೇವೆ ಹೊರತು ನಾವು ಕೇಳೋದು ಮಾತ್ರ ಉಪಚಾರಕ್ಕೆ ಕೇಳೋದಿಲ್ಲ. ಆ್ಯಕ್ಚುಯಲ್ ಫಲನೇ ಕೊಡಬೇಕು. ನಾವು ಮಾಡೋದು ಉಪಚಾರದ ಪೂಜೆ. ಕೋಟಾರು ಒಟ್ಟು ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿದ್ರೆ ಹೇಗೋ ಆ ಥರ ಆಗಿದೆ. ದೇವ್ರು ಏನು ಮಾಡಲ್ಲ ಅದನ್ನು, ಅದು ಮಾಡಕ್ಕೆ ಹೋಗೋದಿಲ್ಲ. ಇದು ಇಂಟ್ರೆಸ್ಟಿಂಗ್. ಅಲ್ಲಿಗೆ ನಾಳೆ ಅಲ್ಲ ಹೇಳಿ ಕೊಟ್ಟಿದ್ದು ನಮ್ದೆಲ್ಲ ಕಡಿಮೆ ಆಗಿದೆ, ಎಲ್ಲೋ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪೂಜೆ ಮಾಡಿ ಹೇಳ್ಕೊಂಡ್ರೆ ಅದಕ್ಕೆ ದಡ್ತಾನ ಮತ್ತೊಂದಿಲ್ಲ.